ಹೇಗಿತ್ತು ಅಂತ ಅಂದರೆ ನನ್ನ ಕಣ್ಣು ಮುಚ್ಕೊಂಡು ಕೂತ್ ಅಂದರೆ ನಾವು ಸಾಕಿರುವಂಥ ಪ್ರಾಣಿಗಳು ಇದನ್ನು ಹಾಕೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಾನು ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನಾನು ತುಮಕೂರು ಹುಡುಗಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹಾಲಿವುಡ್ಗೆ ಕರ್ಕೊಂಡೋಗಿದ್ದೆ. ಸೊ ಅಂದರೆ ಯೂನಿವರ್ಸಲ್ ಸ್ಟುಡಿಯೋ ಕರ್ಕೊಂಡೋಗಿದ್ದೆ. ಅಲ್ಲಿ ತುಂಬ ರೈಡ್ಸ್ ಮಾಡಿದೆ ಅಂತ ಹೇಳಿದೆ. ಸೊ ಇವತ್ತು ಆ ರೈಡ್ಸ್ಗಳನ್ನ ಹೇಗಿತ್ತು ಅಂತ ತೋರಿಸ್ತೀನಿ. ಯಾಕಂದರೆ ಆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹಾಕಿರಲಿಲ್ಲ ನಾನು. ನಾವು ಫಸ್ಟು ಈ ಕುಂಫು ರೈಡ್ಗೆ ಯಾಕೆ ಬಂದ್ವಿ ಅಂದರೆ ಇದಕ್ಕೆ ವೆಯ್ಟಿಂಗ್ ಟೈಮ್ ತುಂಬ ಲೆಸ್ ಇತ್ತು, 15 ಮಿನಿಟ್ಸ್ ಅಂತ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಈ ರೈಡ್ಗೆ ಬಂದ್ವಿ. ಸೊ ನನಗಂತೂ ಫಸ್ಟ್ ರೈಡ್ ಇದು ಹೇಗಿದೆ ಅಂತ ನನಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿರುವಂಥ ಶೋ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಶೋ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಾನು ಇನಿಷಿಯಲಿ ಅಂದ್ಕೊಂಡೆ ಎಲ್ಲರೂ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇದ್ರು. ಸೊ ನಾನೇನು ಅಂದ್ಕೊಂಡೆ ಇದೇನೇ ಫೈನಲ್ ಅಂತ ಅಂದ್ಕೊಂಡೆ. ಬಟ್ ಒಳಗಡೆ ಎಂಟ್ರಿ ಆದಾಗಲೇ ಗೊತ್ತಾಗಿದ್ದು ಫುಲ್ ಸ್ಕ್ರೀನ್ ಇದೆ. ಅದು 360 ವ್ಯೂ ಇದೆಯಲ್ಲ, ಅಷ್ಟು ಸ್ಕ್ರೀನ್ ಇದೆ. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಲೈವ್ ಎಕ್ಸ್ಪೀರಿಯನ್ಸ್. 3D ಬೇರೆ ಇತ್ತು. ತುಂಬ ಚೆನ್ನಾಗಿತ್ತು, ಮಸ್ತಾಗಿದೆ. ಎಂಜಾಯ್ ಮಾಡಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ನಿಮ್ಮ ಮಕ್ಳಿಗೂ ಕೂಡ ತೋರಿಸಿ. Dad, your hot sauce is awesome! And your tongue is as formidable as your kung fu! Yeah, well, I've had a lot of training. Hang on, everybody, this should be quite a ride! Imperial Palace, here we come! This is so exciting! Oh, watch where you're going! We're going to hit those rocks! Oh my God! Hang on, everybody! Let me see this. According to the map, it's a waterfall! Feared and ruthless river pirates anywhere. But why? Hello, he's a wolf. Booby traps! I am king! Prepare to die! How did he get the mini hammer? Not so fast, Panda! ಕುಂಫು ರೈಡ್ ಮಾತ್ರ ನನಗಂತೂ ಸಖತ್ ಖುಷಿ ಆಯಿತು. ಬಿಕಾಸ್ ಅದು ಶೇಕ್ ಆಗ್ತಿತ್ತಲ್ವ ಚೇರ್ ನಾವು ಕುತ್ಕೊಂಡಿದ್ದು. ಸೊ ಅದು ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸೊ ಅದಾದಮೇಲೆ ನಾವು ಹೊರಟಿದ್ದು ಹ್ಯಾರಿ ಪಾಟರ್ಗೆ. ಸೊ ನನಗೆ ಗೊತ್ತಿಲ್ಲ ಹ್ಯಾರಿ ಪಾಟರ್ ಎಷ್ಟು ಸ್ಕೇರಿ ಇದೆ ಹಂಗೆ ಹಿಂಗೆ ಅಂತೆಲ್ಲ ಗೊತ್ತಿಲ್ಲ. ಬಟ್ ಬಂದ್ವಿ ಇಲ್ಲಿಗೆ. ಬರ್ತಿದ್ದಾಗೇ ಅದು ಹೌಸಸ್ ಮಾಡಿದ್ರಲ್ವ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಜನಗಳಂತೂ ತುಂಬ ಜನ ಇದ್ದರು. ಆ್ಯಂಡ್ ವೆಯ್ಟ್ ಅವರ್ಸ್ ಒಂದು 70 ಮಿನಿಟ್ಸ್ 60 ಮಿನಿಟ್ಸ್ ಏನೋ ಇತ್ತು. 60 to 70 ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಇತ್ತು. ಯಾಕಂದರೆ ಅದು ತುಂಬ ಥ್ರಿಲ್ಲಿಂಗ್ ರೈಡ್ ಅಂತೆ. ಸೊ ಥ್ರಿಲ್ಲಿಂಗ್ ರೈಡ್ ಇರೋದ್ರಿಂದ ಹಡಲ್ಸ್ ಜಾಸ್ತಿ ಇರ್ತಾರೆ. ಹಾಗೆ ಹ್ಯಾರಿ ಪಾಟರ್ ನೋಡೋದಕ್ಕೆ ಹೋಗಬೇಕಾದ್ರೆ ಇಲ್ಲಿ ಸ್ವಲ್ಪ ಮ್ಯಾಜಿಕ್ ಶೋಸ್ ಕೂಡ ಇದ್ವು. ಸೊ ನನಗೇನು ಅಷ್ಟೊಂದು ಕ್ಯೂರಿಯಾಸಿಟಿ ಅನಿಸ್ಲಿಲ್ಲ, ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ನಾವೇನು ಮ್ಯಾಜಿಕ್ ಶೋ ಎಲ್ಲ ನೋಡೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಅಲ್ಲಿ ತುಂಬ ಜನ ಮಕ್ಕಳುಗಳೇ ತುಂಬ್ಕೊಂಡ್ಬಿಟ್ಟಿದ್ರು ಮ್ಯಾಜಿಕ್ ಶೋನಲ್ಲಿ. ಸೊ ಅದಾದಮೇಲೆ ಇವಾಗ ನೋಡ್ತಿದ್ದೀರಲ್ವ, ಇದೇ ಹ್ಯಾರಿ ಪಾಟರ್ ರೈಡು. ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡೋಣ. ನನ್ನಂತೂ ಕೇಳಿದ್ರೆ
ನಾನು ಎಷ್ಟು ಕಿರ್ಚ್ಕೊಂಡಿದ್ದೀನಿ ಅಂದರೆ ಈ ರೈಡಲ್ಲಿ ಯು ಕಾಂಟ್ ಇವನ್ ಇಮ್ಯಾಜಿನ್. ಆನ್ ಟಾಪ್ ಆಫ್ ದಟ್ ಹೆಂಗೆ ಆಗ್ತಿತ್ತು ಅಂತ ಅಂದರೆ ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಫಸ್ಟು ನಾನು ಹಠ ಮಾಡ್ತಾಯಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ಚೇತನ್ ಬೈದು ನಾವಿಬ್ಬರು ಜಗಳ ಮಾಡಿ ಫೈನಲಿ ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಆ ವೆಯ್ಟ್ ಟೈಮ್ 60 ಮಿನಿಟ್ಸ್ ಇದ್ದಲ್ಲ, 60 ಮಿನಿಟ್ಸಲ್ಲಿ 1 ಅವರಲ್ಲಿ ಕನ್ವಿನ್ಸ್ ಮಾಡಿದ್ಮೇಲೆ ನನ್ನ ಮುಖ ನೋಡ್ಬೋದು ನೀವು, ಫುಲ್ ಡಲ್ ಆಗಿಬಿಟ್ಟಿದೆ. ನಂಗೆ ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬಿಕಾಸ್ ಬಂದವರೆಲ್ಲ ಹೇಳ್ತಾಯಿದ್ರು ಇಟ್ ವಾಸ್ ಆರಿಬಲ್ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹಾಗಾದರೆ ನೋಡೋಣ ಹೇಗಿದೆ ರೈಡ್ ಅಂತ. ಸೊ ಒಳಗಡೆ ಹೋಗ್ತಿದ್ದಾಗೇ ನನಗೆ ಜೀವ ಪುಕ್ಕ 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 ಅಂತ ಇತ್ತು. ಯಾಕಂದರೆ ಫುಲ್ ಕತ್ಲಿದೆ, ಎಲ್ಲ ಕಡೆನೂ ಒಂಥರ ದೆವ್ವಗಳ ಥರದ್ದು ಇದೆಲ್ಲ ಹಾಕಿದ್ದಾರೆ. ಐ ಮೀನ್ ಸ್ಟ್ಯಾಚ್ಯೂಸ್ ಎಲ್ಲ ಹಾಕಿದ್ದಾರೆ, ವಿಚಿತ್ರ ಪ್ರಾಣಿಗಳಿದ್ದಾವೆ. ಅದ್ರ ಜೊತೆಗೆ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದನ್ನೆಲ್ಲ ನಾನು ಒಂದು ಫೋಟೋ ಫ್ರೇಮ್ಸ್ ಏನೋ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಇನಿಷಿಯಲಿ. ಬಟ್ ನಂಗೆ ಆಮೇಲೆ ಗೊತ್ತಾಗಿದ್ದು ಅದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಸುಮ್ಮನೆ ವಾಯ್ಸ್ ಬರ್ತಾಯಿತ್ತು, ಎಲ್ಲಿಂದ ಬರ್ತಿದೆ ವಾಯ್ಸು ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯಿತು ಈ ಫೋಟೋ ಫ್ರೇಮ್ಸಲ್ಲಿ ಇದ್ದವರೆಲ್ಲ ಮಾತಾಡ್ತಾಯಿದ್ರು ಅಂತ ಅಂದ್ಬಿಟ್ಟು. ಸೊ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಎಕ್ಸೈಟಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಹೇಳೋದಾದ್ರೆ ನನಗೆ ಫುಲ್ ಜೀವ ಡಗ 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 ಅಂತಾಯಿತ್ತು. ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಈ ರೈಡ್ ಹೋಗೋದಕ್ಕೆ. ಆ್ಯಂಡ್ ಐ ಆಮ್ ನಾಟ್ ದಟ್ ಮಚ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್ ಎಲ್ಲ. ನಾನು ನೋಡಲ್ಲ, ಹ್ಯಾರಿ ಪಾಟರ್ ಮೂವಿನೂ ನೋಡಲ್ಲ, ಎಂಥದ್ದು ಇಲ್ಲ. ಸೊ ಬಟ್ ಚೇತನ್ ಕನ್ವಿನ್ಸ್ ಮಾಡಿದ್ದಕ್ಕೋಸ್ಕರ ಆಫ್ಟರ್ ಎ ಲಾಂಗ್ ಫೈಟ್ ಓಕೆ ಅಂತ ಅಂದ್ಬಿಟ್ಟು ಅಯ್ಯೋ ಹೋದರೆ ಹೋಗೋಣ ಬಿಡು ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಂಬಿಡೋಣ ಅಂತ ಧೈರ್ಯ ಮಾಡಿ ಹೋದೆ. ಸೊ ಇದು ಒಳಗಡೆ ಹೋಗ್ತಿದ್ದಾಗೆ ಈ ಥರ ಇತ್ತು ನೋಡಿ ಸುತ್ತ. ಮತ್ತು ಅಲ್ಲಿ ದೆವ್ವದ ಮೂಳೆಗಳೆಲ್ಲ ಹಾಕ್ಬಿಟ್ಟಿದ್ರು, ದೆವ್ವ ಅಂತೀನಿ ಸಾರಿ, ಪ್ರಾಣಿಗಳ ಮೂಳೆ, ಮನುಷ್ಯರುಗಳ ಮೂಳೆ ಎಲ್ಲ ಹಾಕ್ಬಿಟ್ಟಿದ್ರು. ಒಂಥರ ಭಯ ಥರ ಆಗ್ತಾಯಿದ್ವು, ಫುಲ್ ನೆಗೆಟಿವ್ ಫೀಲಿಂಗ್ಸಲ್ಲಿ. ಈ ಹ್ಯಾರಿ ಪಾಟರ್ ಶೋನಲ್ಲಿ ಎಲ್ಲೇ ಹೋದರೂ ಬೆಚ್ ಬೀಳ್ತಾ ಇದ್ದೆ ನಾನು. ಯಾಕಂದರೆ ನಾನು ಇದನ್ನು ಫ್ರೇಮ್ ಅಂತ ಅಂದ್ಕೊಂಡೆ ಇನಿಷಿಯಲಿ. ಸೊ ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೆ ಫ್ರೇಮ್ ಅಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಫೋಕಸ್ ಮಾಡಿ ನೋಡಿದಾಗ ಗೊತ್ತಾಯಿತು ಅವ್ರು ಮಾತಾಡ್ತಾರೆ ನೋಡಿ. ಸಡನ್ನಾಗಿ ಟರ್ನ್ ಆದರೂ ನಾನು ನಿಜ ಬೆಚ್ ಬಿದ್ದೋದೆ. ಧೈರ್ಯ ಮಾಡಿ ಗೇಟ್ವರೆಗೂ ಬಂದ್ಬಿಟ್ಟೆ. ಅಲ್ಲಿ ಅವ್ರನ್ನೆಲ್ಲ ಕೂರಿಸಿ ಕಳಿಸ್ತಾ ಇರೋದು ನೋಡ್ತಾ ಇದ್ರೆ, ಅದ್ರ ಜೊತೆಗೆ ಅಲ್ಲಿರೋ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ನಿಜ ನೆಕ್ಸ್ಟು ಮುಂದೆ ಸ್ಟೆಪ್ ಇಡೋಕ್ಕೆ ಆಗ್ತಾ ಇಲ್ಲ. ಅಳೋದೊಂದೇ ಬಾಕಿ ಇತ್ತು ನನಗೆ. ಸೀರಿಯಸ್ಲಿ ಅಷ್ಟೊಂದು ಭಯ ಆಗ್ತಾಯಿತ್ತು. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ನೀವು ಸೀರಿಯಸ್ ಕಂಡೀಷನ್ಸ್ ಎಲ್ಲ ಇದ್ರೆ ಗೋ ಬ್ಯಾಕ್ ಅಂತ ಎಲ್ಲ ಹೇಳ್ತಾ ಇದ್ರು. ಆ ಹ್ಯಾರಿ ಪಾಟರ್ ರೈಡಲ್ಲಿ 1-2 ಸಲ ಅವ್ರು ನಮ್ಮನ್ನು ಉಲ್ಟಾ ಮಲಗಿಸ್ತಾರೆ. ಅವಾಗ ಹೆಂಗಾಗಿತ್ತು ಅಂದರೆ ಸೀರಿಯಸ್ಲಿ ನಂಗೆ ಹಂಗೆ ಬ್ರೈನ್ ಶೇಕ್ ಆದಂಗೆ ಆಗೋಯ್ತು. ಅದ್ರ ಜೊತೆಗೆ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಎಲ್ಲಾದರೂ ಕಣ್ಣು ಬಿಟ್ಟಿದ ತಕ್ಷಣ ಯಾವುದೋ ಒಂದು ದೆವ್ವ ಬಂದು ಅಟ್ಯಾಕ್ ಮಾಡೋ ಥರ. ಯಪ್ಪ ಹಾರಿಬಲ್ ಆಗಿತ್ತು. ನಾನು ಮತ್ತೆ ಲೈಫಲ್ಲಿ ಇನ್ನೊಂದ್ಸಲ ಟ್ರೈ ಮಾಡಲ್ಲ. ಇಟ್ಸ್ ನಾಟ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನಂಗೆ ಫುಲ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದಾದಮೇಲೆ ನಾವು ಇಲ್ಲಿ ಕ್ರಸ್ಟಿ ಲ್ಯಾಂಡ್ ಅಂತ ಬಂದ್ವಿ. ಇದೊಂದು ನಂಗೆ ಭಾಳ ಇಷ್ಟ ಆಯಿತು. ಬಟ್ ಫುಲ್ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ, ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ. ಬಟ್ ಐ ರಿಯಲಿ ಎಂಜಾಯ್ ದಿಸ್ ರೈಡ್. ಅಂದರೆ ಚಿಕ್ಕ ಮಕ್ಕಳು ಕೂಡ ಅಂದರೆ ಕಿಡ್ ಫ್ರೆಂಡ್ಲಿ ಇತ್ತು. ಸೊ ಅದಕ್ಕೋಸ್ಕರ ನಂಗೆ ಭಾಳ ಇಷ್ಟ ಆಯಿತು ಈ ಶೋ. ಅದೇ ಸಿಮ್ಸನ್ ಅಂತ ಬರುತ್ತಲ್ವಾ, ನೀವು ಕೇಳಿರ್ಬೋದು, ಸಿಮ್ಸನ್ ಫ್ಯೂಚರ್ ಎಲ್ಲ ಪ್ರಿಡಿಕ್ಟ್ ಮಾಡಿರೋದೆಲ್ಲ. ಸೊ ಆ ಶೋ ಇದು ತುಂಬಾ ಚೆನ್ನಾಗಿತ್ತು, ತುಂಬ ಮಜಾ ಬಂತು ನನಗೆ. ಸಿಮ್ಸನ್ ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಇಲ್ಲಿ ಕೌಂಟರ್ ಇಟ್ಕೊಂಡಿದ್ರು, ಅಂದರೆ ಗೇಮ್ ಕೌಂಟರ್ ಇತ್ತು. ಸೊ ಚೇತನ್ ಕೂಡ ನನಗೋಸ್ಕರ ಆಡ್ಬಿಟ್ಟು ಏನಾದರೂ ಪ್ರೈಸ್ ವಿನ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವಾ. ಸೊ ಅದಕ್ಕೋಸ್ಕರ ಅವರು ಈಸ್ ಪ್ಲೇಯಿಂಗ್ ಫಾರ್ ಮೀ ನೌ. ಸೊ ನೋಡೋಣ ಬನ್ನಿ ಹೇಗೆ ಆಡ್ತಾರೆ ಅಂತ. So you're gonna have top 2 for the donut, 4, then 5 for the small one, 6 for the monkey, or 10, and then 7 for Homer Skinner. You have 7 shots in the bucket, so only 1 prize per game. Good luck.
Oh no. There you go, that's a 1, 2. That's why not that hard. That's 3. That's 4. Alright, you get to choose one of the small prizes. So this is what you own for me. What? ಮೋಸ್ಟ್ ಆಫ್ ದ ಗೇಮ್ಸು $15 ಇತ್ತು. ಸೊ ಒಂದು ಗೇಮ್ಗೆ $15 ಇತ್ತು. ಸೊ ಹಾಗೆ ಬರ್ಬೇಕಾದ್ರೆ ಇಲ್ಲಿ ಯಾರೋ ಒಬ್ಬರು ಆಡ್ತಾಯಿದ್ರು ಈ ಗೇಮು. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಬಟ್ ಪಾಪ ಅವ್ರು ಒಂದೂ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಫುಲ್ ಬಿಸಿಲಿದ್ದರಿಂದ ಕೂಲ್ ಮಾಡ್ಕೊಳ್ಳೋಣ ಬಾಡಿನ ಅಂತ ಅಂದ್ಬಿಟ್ಟು ನಾವು ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದ್ವಿ. ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡೆ. ದಟ್ ಐಸ್ ಕ್ರೀಮ್ ಕೋನ್ಸ್ ಇರುತ್ತಲ್ಲ ಅದನ್ನ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಬಟ್ ಯೂಶ್ವಲಿ ನನಗೆ ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಐ ಹ್ಯಾಡ್ ಅಷ್ಟೇ. ಅಲ್ಲೆಲ್ಲ ತುಂಬ ಸ್ಪಾಟ್ಸ್ಗಳಿದ್ದವು ಫೋಟೋಸ್ ಸೆಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಜನ ಫೋಟೋ ಸೆಷನ್ಸ್ ಮಾಡ್ಕೋತಾ ಇದ್ರು. ಸೊ ನಾನು ಇಲ್ಲಿ ಫನ್ಲ್ಯಾಂಡ್ಗೆ ಬಂದೆ. ಫನ್ಲ್ಯಾಂಡ್ ಇದು ಮೇಯ್ನ್ಲಿ ಫಾರ್ ಕಿಡ್ಸ್. ಈಗ ಇದರಲ್ಲಿ ವಂಡರ್ಲಾದಲ್ಲಿ ಇರುತ್ತಲ್ಲ ಸೇಮ್ ಗೇಮ್ಸ್ ಇತ್ತು. ಸೊ ಇದೆಲ್ಲ ಚಿಕ್ಕ ಪುಟ್ಟ ಗೇಮ್ಸ್ ಅಲ್ವಾ, ಆಡೋದಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ನಾವು ಅದಕ್ಕೆ ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಈ ಪೆಟ್ಸ್ ಇರುತ್ತಲ್ವಾ, ಅಂದರೆ ಮನೆಯಲ್ಲಿ ಸಾಕಿರೋವಂಥ ಪ್ರಾಣಿಗಳು ಯಾವ ಥರ ಇರ್ತವೆ, ಸೀಕ್ರೆಟ್ ಆಫ್ ಪೆಟ್ಸ್ ಅಂತ ಯಾವುದೋ ಒಂದು ಗೇಮ್ ಅಲ್ಲ, ಇಟ್ಸ್ ಎ ರೈಡ್. ಸೊ ಆ ರೈಡ್ಗೆ ಅಂತ ಬಂದ್ವಿ. ಸೊ ಅದೊಂದು ತುಂಬ ಮಜಾ ಬಂತು. ಯಾಕಂದರೆ ನಾವು ಮನೆಯಲ್ಲಿ ಇಲ್ದಾಗ ಪೆಟ್ಸ್ಗಳು ಅಂದರೆ ನಾವು ಸಾಕಿರುವಂಥ ಪ್ರಾಣಿಗಳು ಹೇಗೆಲ್ಲ ಆಡ್ತವೆ ಅಂತ ಇತ್ತು. ಸೊ ಅದಂತೂ ತುಂಬ ಎಕ್ಸೈಟಿಂಗ್ ಆಗಿತ್ತು. ಅದ್ರ ಜೊತೆಗೆ ಆಲ್ರೆಡಿ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ವಿ. ಕಾಲಂತೂ ಭಾಳ ನೋವ್ತಾ ಇತ್ತು. ಸೊ ಚೇತನ್ ಕ್ಯೂನಲ್ಲಿ ನಿಂತಿದ್ರು, ನಾನು ಕುತ್ಕೊಂಡಿದ್ದೆ. ಅಲ್ಲೇ ಒಂದು ಮೆಟ್ಲಿತ್ತು, ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೆ. ನಾನು ಮುಂದೆ ಕಾಣಿಸ್ತಾ ಇದೆಯಲ್ವಾ ಆ ಬಿಲ್ಡಿಂಗ್ಸು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಹೋಗಿದ್ದೆ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಹಾಗಾದರೆ ಎಂಟರ್ ಆಗೋಣ ಅಂತೆ. ಹೇಗಿದೆ ಈ ಸೀಕ್ರೆಟ್ ಲೈಫ್ ಆಫ್ ಪೆಟ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ನೋಡಿ ನಾಯಿ ಯಾವ ಥರ ಮಾಡ್ತಾ ಇದೆ ಅಂದರೆ, ಈಗ ಕೇಕ್ ಮಾಡೋದಕ್ಕೆ ಫ್ಲೋರ್ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ವ, ಸೊ ಅದನ್ನು ಹಾಕೊಂಡ್ಬಿಟ್ಟು ಅದು ಏನು ಮಾಡ್ತಾ ಇದೆ ನೋಡಿ. ಒಂಥರ ತುಂಬ ಕ್ಯೂಟಾಗಿತ್ತು ಈ ಶೋ. ಆ್ಯಕ್ಚುಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಅಷ್ಟಕ್ಕಷ್ಟೇ. ಚೇತನ್ ಅವ್ರಿಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಶೋ, ಬಟ್ ತುಂಬ ವೆಯ್ಟ್ ಮಾಡಿಸಿದ್ರು ಮಾತ್ರ ಈ ಶೋಗೆ ಮಾತ್ರ. ಸೊ ಇದು ಎಂಟ್ರೆನ್ಸ್ ಅಷ್ಟೇ. ಸೊ ಇನ್ನೂ ಎಂಟರ್ ಆಗಿಲ್ಲ ನಾವು ಕಂಪ್ಲೀಟ್ ಇದಕ್ಕೆ. ಅಂದರೆ man, but you are barely house trained yourself. Yeah, true. Hey, you guys should go. Because remember, owners love fighting. That's it. That's you. That's it. What's up with you? It's all over. But don't worry. Everyone be looking at me. All right, keep it moving. You in the back. Why you moving so slow? Use that puppy energy. Move it. Hands up really quick.
Hey, so good. Ooh, you guys are not getting get adopted looking like that. Gotta get you cleaned up first. ಅದನ್ನೇ ಬರ್ತಿಲ್ಲ ಅಲ್ಲ ಅಲ್ಲೋಡಲ್ಲ ಅದಕ್ಕೆ ಅವಂಗಿನ ಓ ಮೈ ಗಾಡ್ This is gonna be great. ನಮಗೆಲ್ಲ ಕ್ಲೀನಿಂಗು ವಾಷಿಂಗ್ ಎಲ್ಲ ಮಾಡಿಬಿಟ್ಟು ಅಡಾಪ್ಷನ್ Wow! This is so good. Babe, look at that cat. Aww. ಯಾಕಂದ್ರೆ ಎಲ್ಲ Oh, just wait till you spend the night in this thing. ಆ ಪೆಟ್ ಶೋ ಯಾವ ಥರ ಫೀಲ್ ಆಗ್ತಿತ್ತಂದರೆ, ಸೊ ನಮ್ಮನ್ನೇ ಪೆಟ್ಸ್ ಮಾಡ್ಕೊಂಬಿಟ್ಟು ಆ ಪೆಟ್ಸ್ ಎಲ್ಲ ನಮ್ಮನ್ನು ನೋಡ್ತಾ ಇದ್ವು. ಸೊ ಫೈನಲಿ ನಾವು ಡೆಡ್ ಎಂಡ್ಗೆ ಹೋದಾಗ ಏನಾಯ್ತು ಅಂತ ಅಂದರೆ, ಅವರು ನಮ್ಮನ್ನು ಲೈಕ್ ನಾವು ಹೇಗೆ ನಾಯಿ ಮರಿಗಳನ್ನೆಲ್ಲ ತೊಳೆದುಬಿಟ್ಟು ಅಡಾಪ್ಟ್ ಮಾಡೋಕ್ಕೆ ಕೊಡ್ತೀವಲ್ಲ, ಅದೇ ಥರ ಅವರು ಕೂಡ ನಮಗೆ ಎಂಟರ್ ಆಗ್ತಿದ್ದಾಗೇ ಅದು ಸ್ಪ್ರೇ ಮಾಡ್ತಾಯಿದ್ರು. ಲೈಕ್ ವಾಟರ್ ಸ್ಪ್ರಿಂಕಲ್ಸ್ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನಮ್ಮನ್ನ ಅಡಾಪ್ಷನ್ಗೆ ಅಂತ ಒಂದು ಮನೆಗೆ ಕೊಡೋ ಥರ ಕರ್ಕೊಂಡೋದ್ರು. ಇಟ್ ವಾಸ್ ಟೂ ಗುಡ್, ನಂಗೆ ಭಾಳ ಇಷ್ಟ ಆಯಿತು. ಸೊ ಅದಾದಮೇಲೆ ನಾವು ಅಲ್ಲಿಂದ ಬಂದಿದ್ದು ಇಲ್ಲಿ ಒಂದು ಕನ್ಸರ್ಟ್ ನಡೀತಾ ಇತ್ತು. ಸೊ ಅಂದರೆ DJ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಜಾಯ್ನ್ ಆದ್ವಿ. ಆಲ್ಮೋಸ್ಟ್ ಎಲ್ಲ ರೈಡು ಮುಗಿಸಿದ್ವಿ. ಇನ್ನೊಂದು ರೈಡ್ ಇದೆ, ಅದನ್ನ ನಾನು ಇವಾಗ ತೋರಿಸಲ್ಲ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದಂತೂ ಲೈವ್ ಪರ್ಫಾರ್ಮೆನ್ಸು ಸಕ್ಕತ್ತಾಗಿದೆ. ಸೊ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಈ DJ ಶೋಗೆ ಬಂದಾಗ ಮೈಕಲ್ ಜಾಕ್ಸನ್ ಕಾಸ್ಟ್ಯೂಮ್ ಹಾಕಿರೋರಿದ್ರು. ಸೊ ಅವರು ಎಲ್ಲರ ಜೊತೆ ಕೂಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾನು ಕೂಡ ತುಂಬಾ ಡ್ಯಾನ್ಸ್ ಮಾಡಿದೆ, ಬಟ್ ಅಷ್ಟು ಸ್ಟ್ರೆಂತ್ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ನಿಂತು ವೆಯ್ಟ್ ಮಾಡಿ ಫುಲ್ ಸಾಕಾಗ್ಬಿಟ್ಟಿತ್ತು, ಯಾವಾಗ ಮನೆಗೆ ಹೋಗ್ತೀನಿ ಅನ್ನಿಸ್ತಿತ್ತು. ಸೊ ಹೀಗಿತ್ತು ನೋಡಿ ಇವತ್ತಿನ ವಿಡಿಯೋ. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಆ್ಯಂಡ್ ನಾನು ತೋರಿಸಿದ ರೈಡ್ಸ್ಗಳೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. It's the movie summer right here at Universal Studios Hollywood, the Institute, the capital of LA. Give yourselves a big round of applause. Y'all did it. It's not a rodeo, y'all. Let's keep it going.